कभी भी आपको निगेटिव बातें नहीं आएंगी। ವ್ಯರ್ಥದಿಂದ ಮುಕ್ತರಾಗಲಿಕ್ಕೆ ವಿಶೇಷವಾಗಿ 5 ಮಾತುಗಳಿದೆ. ಅದರಲ್ಲಿ ನೀವು 2-3 ಮಾತನ್ನು ಕೂಡ ನಿಮ್ಮ ಜೊತೆನಲ್ಲಿ ತಗೊಂಡೋದಾಗ, ವಿಷಯಗಳನ್ನು ನಿಮ್ಮ ಜೊತೆ ತಗೊಂಡೋದಾಗ ನೀವು ಖಂಡಿತ ವ್ಯರ್ಥದಿಂದ ಮುಕ್ತರಾಗ್ತೀರಾ ಅಂತ ನಾವು ತಿಳಿಸ್ಕೊಡ್ತೀವಿ. दूसरी बात है, अगर मुझे व्यर्थों से बचना है, पॉजिटिव रहना है, उसके लिए जो हुआ अच्छा हुआ, जो हो रहा अच्छा, जो होगा वो भी अच्छा। इस गीता के रामायण के मंत्र को याद रखना। ಮೊದಲನೇದಾಗಿ ನಾವು ವ್ಯರ್ಥದಿಂದ ಮುಕ್ತ ಆಗಬೇಕು, ನಾನು ಒಳ್ಳೆ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ ಮೊದಲನೇ ಮಾತು ಗೀತಾ ಜ್ಞಾನದ್ದು ಏನಾಗಿದೆ ಅದು ಒಳ್ಳೆಯದಕ್ಕೆ, ಏನಾಗ್ತಿದೆ ಅದು ಒಳ್ಳೆಯದಕ್ಕೆ ಆಗ್ತಿದೆ, ಮತ್ತು ಏನಾಗಲಿದೆ ಅದು ಸಹ ಒಳ್ಳೆಯದಕ್ಕೆ ಆಗ್ತಿದೆ ಅನ್ನುವಂಥದ್ದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಾವು ನಡಿಬೇಕಾಗುತ್ತೆ. जो हुआ अच्छा हुआ, जो हो रहा अच्छा, जो होगा वो भी। बच्चे ने गिलास गिराया ना, गुस्सा करेंगे, तेरे को अकल नहीं, तुम कमा के लो तो पता चलेगा। गिलास का 10 रुपए का, गुस्सा करेंगे, हार्ट में प्रॉब्लम आएगा, 10 लाख रुपए का ऑपरेशन करना पड़ेगा। कितनी समझदारी है। गिलास भी टूटा, कोई बात नहीं बेटा, दूसरा ले लेंगे। गिलास 10 रुपए का। इसलिए ये गुस्सा एक भूत है, वो उसके अंदर भी भूत है, हमारे अंदर भी भूत है। दोनों भूत जग गए, हड्डी गुड्डी टूट गई, हमारी हड्डी गुड्डी टूट गई, वो लड़ गए, चले गए। इसलिए पॉजिटिव बनो। ಅಣ್ಣವ್ರು ಹೇಳ್ತಾ ಇದ್ರು, ಈಗ ಮನೆಯಲ್ಲೇನೋ ಒಂದು ಸಣ್ಣ ಮಕ್ಕಳು ಗಲಾಟೆ ಮಾಡ್ತಾರೆ, ಗ್ಲಾಸ್ ತೊಡೆದಾಕ್ತಾರೆ. ಗ್ಲಾಸ್ ತೊಡೆದಾಕ್ತಾ ಅಂತ ಹೇಳಿ ತಾಯಿ ಏನ್ ಮಾಡ್ತಾರೆ, ಕಿಚ್ಚಾಡ್ತಾರೆ, ಕೂಗಾಡ್ತಾರೆ. ಆ ಆವೇಶ, ಕೋಪ ಎಲ್ಲ ಏನ್ ಮಾಡುತ್ತೆ ಅವರನ್ನ ಹಾರ್ಟ್ ಅಟ್ಯಾಕ್ ಬಂದಂಗೆ ಮಾಡುತ್ತೆ. 10 ರೂಪಾಯಿ ಗ್ಲಾಸ್ ಹೊಡೆದಾಕಿ ಹಾರ್ಟ್ ಅಟ್ಯಾಕ್ ಬಂದ್ರೆ 10 ಲಕ್ಷ ಖರ್ಚಾಗುತ್ತೆ. ಈಗ ಏನಾಯ್ತು? ಹಾಗಾಗಿ ಆ ಮಗುನಲ್ಲೂ ಭೂತ ಇದೆ, ಅದಕ್ಕೆ ಆ ಚಂಚಲತೆ ಅನ್ನೋಂಥದ್ದು ಭೂತ. ಅದೇನ್ ಮಾಡಿದ್ರು, ಇನ್ನೊಂದು ಭೂತವನ್ನ ಎದುರಿಸ್ತು. ಯಾವ ಭೂತವನ್ನ? ಆವೇಶ, ಕೋಪ ಅಂತಕ್ಕಂಥ ಭೂತವನ್ನ. 2 ಭೂತ ಒಂದಕ್ಕೊಂದು ಜಗಳ ಮಾಡಿದ್ರು. ಯಾರಲ್ಲಿ ಪ್ರಾಬ್ಲಮ್ ಒಳಗಾಗಿದ್ದು? ದೇಹ, ಮೂಳೆಗಳೆಲ್ಲ ಮುರಿಯುತ್ತೆ. ಯಾರಿಗೆ? ನಮ್ಗೆ ಅಲ್ವಾ, ಆತ್ಮದ್ದು. ಭೂತಕ್ಕೆ ಏನ್ ಪ್ರಾಬ್ಲಮ್ ಇದೆ? ಭೂತಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ. किसी ने आपकी चुगली की, यहाँ की ट्रांसफर गांव में की, कोई बात नहीं, उसमें कल्याण है। निगेटिव नहीं सोचो, ये इसको मैं कभी नहीं दुआ दूंगा, इसने मेरे साथ क्या क्या किया, कुछ नहीं। आप पॉजिटिव बनो, भगवान उससे अच्छा ही करके दिखाएगा। भगवान के ऊपर भरोसा रखो, विश्वास रखो। आज हमारा भगवान के ऊपर विश्वास नहीं है, अगर निगेटिव सोच रहे हैं, विश्वास नहीं है। मेरा काम है प्रभु का चिंतन करना, प्रभु का काम है बच्चों के जीवन में, भक्तों के जीवन में समस्या है उसका समाधान करना। ಅಣ್ಣವ್ರು ಹೇಳ್ತಾ ಇದ್ರು, ಇವತ್ತೇನೋ ಯಾರೋ ನಮ್ಮ ಜೊತೆ ಕುತಂತ್ರ ಮಾಡಿದ್ರು, ನಾವು ಇಲ್ಲಿಂದ ಎಲ್ಲೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ತರ ಆಗೋದು, ಜಾಗ ಚೇಂಜ್ ಮಾಡೋ ತರ ಆಗೋದು. ಆವಾಗ ಅವ್ರಿಗೆ ಈ ತರ ನಾವು ಶಾಪ ಕೊಡಬಾರ್ದು. ನನಗೆ ಇಂಥ ಒಂದು ದ್ರೋಹ ನೀನು ಮಾಡಿದೆ, ಹಾಗಾಗಿ ನಾನು ನಿನಗೆ ಯಾವತ್ತೂ ಆಶೀರ್ವಾದ ಮಾಡೋದಿಲ್ಲ. ಇಲ್ಲ, ನಾವು ಖಂಡಿತ ಆ ಟೈಮಲ್ಲೂ ಸಹ ಅಂಥವ್ರ ಮೇಲೆ ಪಾಸಿಟಿವ್ ಆಗಿ ಇಟ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದು ಮಾಡ್ಲಿಕ್ಕೆ ಯಾರು ನಿಂತಿರ್ತಾರೆ? ಭಗವಂತ. ಭಕ್ತರ ನಮ್ಮ ಕರ್ತವ್ಯ ಭಗವಂತನ, ಭಕ್ತನ ಕರ್ತವ್ಯ ಭಗವಂತನನ್ನ ನೆನಪು ಮಾಡೋದು, ಭಗವಂತನ ಕರ್ತವ್ಯ ಏನು ಭಕ್ತನ ರಕ್ಷಣೆ ಮಾಡುವಂಥದ್ದು. क्योंकि जो निगेटिव है वो डरता है, घबराता है। डर, भय, चिंता। कोरोना काल में काफी सारे पेशेंट डर करके, घबरा करके शरीर छोड़ दिए। कोरोना नहीं हुआ था, वो टीवी में देखते थे, थोड़ी खांसी आई तो उनको भी लगता था हमको भी आ रहे, हमको कोरोना हो गया, मर गया। इसलिए कुछ भी हो जाए पॉजिटिव रहो। ಹಾಗಾಗಿ ನಾವು ತಿಳಿಸ್ತಾ ಇದ್ದು, ಯಾವುದೇ ಪರಿಸ್ಥಿತಿಗಳಲ್ಲಿ ನಾವು ನೆಗೆಟಿವ್ ಆಗಬಾರ್ದು. ಆ ನೆಗೆಟಿವ್ ಏನ್ ಮಾಡುತ್ತೆ, ನಮ್ಮಲ್ಲಿ ಭಯದ ಉತ್ಪನ್ನತೆ ಮಾಡುತ್ತೆ. ಒಂದು ಭಯ ಬರುತ್ತೆ, ಇಲ್ಲ ಒತ್ತಡ, ಟೆನ್ಷನ್ ಆಗುತ್ತೆ. ಇದೆರಡು ಏನ್ ಮಾಡುತ್ತೆ, ನಮಗೆ ಪರಿಸ್ಥಿತಿಗಳನ್ನ ಹೆಚ್ಚು ಮಾಡುತ್ತೆ. ಉದಾಹರಣೆಗೆ ಹೇಳ್ತಿದ್ರು, ಕೊರೋನಾ ಟೈಮ್ನಲ್ಲಿ ಕೆಲವು ಒಂದು ಗ್ರೂಪ್ ಕೊರೋನಾ ಬಂದು ಶರೀರ ಬಿಟ್ಟರೆ, ಕೆಲವರು ಆ ಕೊರೋನಾ ಬಂದ್ಬಿಡ್ತೇನೋ ನನಗೆ ಆ ಭಯದಿಂದ ಶರೀರ ಬಿಟ್ಟಿರೋರು ಇದ್ದಾರೆ. ಹಾಗಾಗಿ ನಮ್ಮ ಜೀವಘಾತಕ್ಕೂ ಕೂಡ ಆ ಒಂದು ನೆಗೆಟಿವ್ ಯೋಚನೆ ಅನ್ನುವಂಥದ್ದು ಕಾರಣ ಆಗುತ್ತೆ. ಅದರಿಂದ ಇದನ್ನ ನಾವು ಸಾಧಾರಣವಾಗಿ ತಿಳ್ಕೊಳ್ಳದೆ, ಇದರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ತಾ ಪಾಸಿಟಿವ್ ಥಿಂಕಿಂಗ್ ಅನ್ನ ಮಾಡಬೇಕು. आजकल नई नई
साधन निकल रहे हैं, नई नई ये हो रहे, टेक्नोलॉजी आ रही, किसी के दुकान बंद होते जा रहे, किसी की नौकरी जा रहे, कोई बात नहीं, पेट को चाहिए क्या? 2 रोटी चाहिए। 2 रोटी नहीं कमा सकते, इसलिए आप पॉजिटिव रहो। आपकी हेल्थ अच्छी है, आपके लिए दुनिया है। अगर हेल्थ ही चली गई, आपके लिए दुनिया भी कोई काम की नहीं। इसलिए प्रधानमंत्री जी ने कोरोना काल में कहा था कि पॉजिटिव रहो, क्योंकि हमारी जान है, हमारे लिए जहान है। हमारी जान चली गई, ये जान कोई काम का नहीं है। इसलिए परिस्थितियां कब तक आते, जैसे 5-6 दिन से बादल आ रहे थे, आज चले गए। समस्या भी बादल होते हैं, कुछ दिन तक आते हैं, कुछ दिन में चले जाएंगे। इसलिए पॉजिटिव बनो, सकारात्मक बनो। ಹಾಗಾಗಿ ಅಣ್ಣವರು ತಿಳಿಸ್ತಾ ಇದ್ರು, ಈ ಒಂದು ಕೊರೋನಾ ಟೈಮ್ನಲ್ಲಿ ನಮಗೆ ಏನೆಲ್ಲ ಪರಿಸ್ಥಿತಿಗಳು ಬಂದು ಆಗ ಪ್ರಧಾನಮಂತ್ರಿಗಳು ಸಹ ಹೇಳ್ತಾ ಇದ್ರು, ಯಾವಾಗಲೂ ಸಹ ಪಾಸಿಟಿವ್ ಆಗಿ ನಾವು ಜೀವ ಇದೆ, ಪ್ರಪಂಚ ಇದೆ, ಜೀವ ಇಲ್ಲ ಅಂದರೆ ಏನಿದೆ ಪ್ರಪಂಚ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನೆಗೆಟಿವ್ ಆಗಬಾರ್ದು. ಈಗ ಮೋಡ ಇದೆ, ಮೋಡ ಶಾಶ್ವತವಾಗಿರುತ್ತಾ? ಹೇಗೆ ಮೋಡ ಶಾಶ್ವತ ಇಲ್ಲ, ಹಾಗೆ ಪರಿಸ್ಥಿತಿಗಳು ಶಾಶ್ವತ ಅಲ್ಲ. ಇವತ್ತೆಲ್ಲ ನಾಳೆ ಹೋಗ್ಬಿಡುತ್ತೆ. ನಮ್ಗೇನು ಬೇಕು? ಹೊಟ್ಟೆಗೆ 1-2 ರೊಟ್ಟಿ ಬೇಕು. ಅವ್ರು ಹಿಂಗಾದ್ರು, ಇವರಷ್ಟು ಅಚೀವ್ ಮಾಡ್ತಿದ್ದಾರೆ, ಅವರಷ್ಟು. ಆದರೆ ಅದನ್ನ ನಾವು ಟೆನ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀವಿ, ಅದನ್ನ ಪಾಸಿಟಿವ್ ಆಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತೀವಿ. एक रामायण की घटना सुना तो बड़े ध्यान से सुनना। राम राज्य बनने वाला था, सारा रात को फाइनल हुआ था, सारी जनता खुश हो गई कि राम जैसे हमको राजा मिलेगा। कल दूसरे दिन उसका राज्याभिषेक था, लेकिन रात को मंत्रा आती है, कई को 2-4 उल्टी बातें सुनाई। अरे तुम्हारा बेटा भी तो है भरत, तुम उसको छोड़ करके राम को क्यों राजा बना रहे? बस चुगली लगाई। दूसरे दिन रामायण उल्टा, राम वनवास में चला गया 14 वर्ष। ये लक्ष्मण गया, सीता गई, तीनों चले गए। वियोग के कारण दशरथ ने प्राण त्यागा। खाने का प्रॉब्लम, सोने का प्रॉब्लम, घास में सोए, जंगल में रहे, ये सब किसके कारण? मंत्रा के कारण। तो मंत्रा को जो भी देखेगा उसकी भावना अच्छी चली बुरी चली। मैं खुद जब रामायण देखता था, मंत्रा काला सा ड्रेस पहन करके डंडा लेके स्क्रीन पर आती थी, मैं कहता था बुढ़िया बाबा उसको मुझे नहीं देखना, मुझे मंत्रा का पाठ बिल्कुल अच्छा नहीं लगता। लेकिन एक दिन मैंने जो विचार सागर मंथन किया, तब पता चला मंत्रा ने राम के साथ जो किया वो अच्छा किया। ಅಣ್ಣವರು ರಾಮಾಯಣದ ಒಂದು ಕಥೆಯನ್ನು ನಮಗೆ ತಿಳಿಸ್ತಾ ಹೇಳ್ತಾರೆ, ಹೇಗೆ ರಾಮನಿಗೆ ಪಟ್ಟಾಭಿಷೇಕದ ಸಮಯ ಬರುತ್ತೆ ಅಲ್ವಾ? ಆಗ ಸಮಯ ಬಂದಾಗ ಎಲ್ರಿಗೂ ಕೂಡ ತಿಳಿಸಲಾಗುತ್ತೆ, ಇಡೀ ನೆಕ್ಸ್ಟ್ ಡೇ ಸೂರ್ಯೋದಯದ ಸಮಯದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತಕ್ಕಂಥದ್ದಾಗುತ್ತೆ. ಒಂದೇ ದಿನ ಬಾಕಿ ಇದೆ. ಈ ರೀತಿ ಇರಬೇಕಾದ್ರೆ ಎಲ್ಲರೂ, ಇಡೀ ರಾಜ್ಯ ಖುಷಿಯಾಗಿರುತ್ತೆ, ಇಂಥ ರಾಮ ನಮಗೆ ರಾಜನಾಗಿ ಬರ್ತಾರೆ ಅಂತ ಎಲ್ಲರೂ ಸಹ ಖುಷಿ ಸಂಭ್ರಮದಲ್ಲಿ ಇರಬೇಕಾದ್ರೆ ಅಲ್ಲಿ ಮಂತ್ರ ಏನ್ ಮಾಡ್ತಾರೆ, ಕೈಕೆಯ ಕಿವಿಯಲ್ಲಿ ಹುಳಿ ಇಡ್ತಾರೆ. ಏನಂತ? ನಿನ್ನ ಮಗನು ಸಹ ರಾಜನೇ ಕನ್ಯೆ ಆಗ್ಬೋದು, ಭರತನು ಸಹ ರಾಜ ಆಗ್ಬೋದಲ್ವಾ, ಅವನು ಸಹ ಈ ರಾಜ ಪಟ್ಟಕ್ಕೆ ಯೋಗ್ಯನಾಗ್ತಾನಲ್ವಾ ಅಂತಂದಾಗ ಏನಾಯ್ತು, ಒಂದು ಮಾತು ಇಡೀ ರಾಮಾಯಣನ ತಲೆಕೆಳಗ್ ಮಾಡ್ಬಿಡತ್ತೆ ಅಲ್ವಾ? ನೆಕ್ಸ್ಟ್ ಡೇ ಏನಾಗ್ಬಿಡತ್ತೆ, ಪಟ್ಟಾಭಿಷೇಕ ಆಗುವಂತವ್ರು ರಾಮ ಕಾಡಿಗೆ ಹೋಗ್ತಾರೆ. ರಾಮನ ಜೊತೆ ಲಕ್ಷ್ಮಣ ರಾಮ ಹೋಗ್ತಾರೆ ಅಂದ್ರೆ ಲಕ್ಷ್ಮಣ ಹೋಗ್ತಾರೆ, ಸೀತೆ 3 ಜನ ಕಾಡಿಗೆ ಹೋಗ್ತಾರೆ. ಈ ಚಿಂತೆಯಲ್ಲಿ ಭರತ ಏನ್ ಮಾಡ್ತಾನೆ, ಅವನು ಆರೋಗ್ಯವನ್ನ ಕೆಡಿಸ್ಕೊಂಡು ಅವನು ತುಂಬಾ ಬೆಡ್ರಿಡ್ ಆಗ್ಬಿಡ್ತಾನೆ ಅಲ್ವಾ? ಆ ತರ ತೋರಿಸ್ತಾರಲ್ಲ ದಶರಥ ಆ ರೀತಿ ಸತ್ ಹೋಗ್ತಾರೆ ಅಂತ ತೋರಿಸ್ತಾರಲ್ವಾ? ಆ ರೀತಿ ಇರ್ಬೇಕಾದಾಗ ಈ ರೀತಿ ರಾಮಾಯಣವೇ ತಲೆಕೆಳಗಾಗೆ ಆಗ್ಬಿಡತ್ತೆ. ಸೊ ಹಾಗಾಗಿ ಆ ಸೀನರೀಸ್ ಅನ್ನ ನೋಡ್ಬೇಕಾದ್ರೆ ಅವರ ಅನುಭವ ಹೇಳ್ತಾರೆ. ಆ ಕೈಗೆ ಮಂತ್ರೆ ಬರ್ಬೇಕಾದ್ರೆ ಆ ಕಪ್ಪು ಕೋಲನ್ನ ಇಟ್ಕೊಂಡು ಕಪ್ಪು ಮೂರು ಕೂರ್ಕೊಂಡು ಬರ್ತಾರಲ್ಲ, ಅವ್ರು ಬಂದ್ರೆ ಸಾಕು ಅಣ್ಣವ್ರು ಅನ್ನಿಸ್ತಿದ್ದಂತೆ ಇವರ ಸೈಡ್ ಕಳಿಸಿ ಇರಬಾರ್ದು ಈ ನಾಟಕದಲ್ಲಿ. ಆದ್ರೆ ಯಾವಾಗ ಅಣ್ಣವರು ವಿಚಾರ ಸಾಗರ ಮಂಥನ ಮಾಡ್ತಾರೆ, ಆಗ ಅವ್ರಿಗೆ ಅನ್ಸುತ್ತೆ ಏನು, ರಾಮ ಕಾಡಿಗೆ ಹೋಗಿದ್ದು ಒಳ್ಳೆಯದು ಮುಂದೆ ಹೇಳ್ತಾರೆ. अगर राम रात को मंत्रा ना आती तो राम राज्य बनता।
राजा बनता तो जंगल में नहीं जाता, जंगल में नहीं जाता सीता की चोरी ना होती, सीता की चोरी में तो रावण को न मारता। अगर राम रावण को ना मारता तो राम की जो इतनी महिमा गा रहे कोई नहीं गाता। तो राम की महिमा किसके कारण? मंत्रा के कारण। ಹಾಗಾಗಿ ರೀತಿ ಯಾವ ರೀತಿ ವಿಚಾರ ಸಾಗರ ಮಂಥನ ಮಾಡಿದ್ರಿಂದ ಅವರಿಗೆ ಪಾಸಿಟಿವ್ ಆಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ, ಈಗ ಮಂಥನೆ ಒಂದು ಅಂತ ಮಾತು ಕೈಗೆ ಹೇಳಿಲ್ಲ ಅಂದ್ರೆ ಒಂದು ಪಟ್ಟಾಭಿಷೇಕ ರಾಮಕ್ಕೆ ಆಗ್ಬಿಡ್ತಾ ಇತ್ತು. ಅಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಅಂತಕ್ಕಂಥದ್ದು ಆಗ್ತಿರ್ಲಿಲ್ಲ. ರಾಮ ಕಾಡಿಗೆ ಹೋಗಿದ್ರಿಂದ ಸೀತೆಯ ಅಪಹರಣ ಆಯ್ತು. ಸೀತೆ ಅಪಹರಣ ಆಗಿದ್ರಿಂದ ರಾವಣನ ಸಂಹಾರಕ್ಕೆ ನಾಂದಿ ಆಯ್ತು ಅಲ್ವಾ. ಇವತ್ತಿನ ದಿನ ನಾವೇನೆಲ್ಲ ರಾಮನ ಮಹಿಮೆ ಮಾಡ್ತೀವಿ, ರಾವಣನ ಸಂಹಾರ ಮಾಡಿದ್ರು, 10 ತಲೆಯ ರಾಮನ ಸಂಹಾರ ರಾಮ ಮಾಡಿದ್ರು, ಆ ಮಹಿಮೆಗೆ ಯೋಗ್ಯರು ಮಾಡಿದ್ ಯಾರು? ಅದಕ್ಕೆ ಮಂತ್ರನೇ ಅಲ್ವಾ ಅಂತ ನೋಡ್ತೀವಿ. इसी तरह हर एक के जीवन में, घर में, ऑफिस में भगवान ने 2 मंत्र रखे और आज हमारा तनाव टेंशन वही मंत्र है। इसीलिए हमारा योग नहीं लग रहा है, इसीलिए हमारे प्रॉब्लम योग में बैठे वही मंत्र दिखती है। और इसीलिए आज से ये पक्का करो, राम के मंत्र ने तो राम का अच्छा किया था, तो आपकी भी मंत्र किसी ने अच्छा करने के लिए, इसीलिए नेगेटिव नहीं सोचो। ಹಾಗಾಗಿ ಎಲ್ಲಿ ರಾಮಾಯಣದಲ್ಲಿ ಒಂದು ಮಂತ್ರ ಇದ್ರು ಹಾಗೆ ಆಫೀಸಲ್ಲಿ, ಮನೆಯಲ್ಲಿ, ಮತ್ತಿನ್ನೊಂದು ಜಾಗದಲ್ಲಿ ನಮಗೆ ಮಂತ್ರ ಅನ್ನುವಂಥದ್ದು, ಆ ಒತ್ತಡ ಅಂತಕ್ಕಂಥದ್ದು ಇದೆ. ಅದನ್ನ ನಾವೇನ್ ಮಾಡ್ಬೇಕು? ಈಗ ಮಂತ್ರನ ಪಾಸಿಟಿವ್ ಆಗಿ ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ಸಕಾರಾತ್ಮಕತೆಯನ್ನು ನಾವು ಬೆಳೆಸ್ಕೊಂಡು ಹೋಗೋದ್ರಿಂದ ನಾವೇನಾಗ್ತೀವಿ, ಯೋಗದಲ್ಲಿ ಉನ್ನತಿಯನ್ನ ಪಡ್ಕೊಳ್ತೀವಿ. ಇಲ್ಲ ಅಂದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಗ ಅಂಟದೇ ಇಲ್ಲ. ಏನ್ ಹೇಳ್ತಾರೆ ಅಣ್ಣವರು, ಯೋಗದಲ್ಲಿ ಕೂತಾಗ ಮಂತ್ರ ನೆನಪಾಗ್ತದೆ. अगर राम के जीवन में मंत्रा ना आती, ना हनुमान मिलता, ना अंगद, ना ऋषि, ना मुनि, कोई नहीं मिलते। किसके कारण मिले? मंत्र के कारण। आज हमें बाबा मिला, इतना अच्छा दैवी परिवार मिला, दीदी दादियां मिली, किसके कारण? आज तक की मंत्रों के कारण। अगर वो आपके जीवन में तंग ना करते, परेशान ना करते, अगर बहनी आपको बुलाती, माता जी थोड़ा ज्ञान सुनने के लिए आओ ना, बहन जी हमारे घर में बहुत शांति है, नहीं आते तो ज्ञान ना मिलता, सती में ना जाता। तो आज तक मंत्र ने इतना अच्छा किया, तो अभी भी कोई तंग करे उसे कल्याण ही होगा। इसलिए मन को चुप रखो। ಹಾಗಾಗಿ ಇಂಥ ಮಂತ್ರೆಯರ ಮೂಲಕ ಏನಾಗ್ತಿದೆ, ನಮ್ಮ ಜೀವನದಲ್ಲಿ ನಾವು ಬಾಬರನ್ನು ಪಡ್ಕೊಂಡ್ವಿ ಅಲ್ವಾ, ಭಗವಂತ ನಮ್ಮ ಜೀವನದಲ್ಲಿ ಪಡ್ಕೊಂಡ್ವಿ. ಏನೆಲ್ಲ ಪರಿಸ್ಥಿತಿ ಬರುತ್ತೆ ಅದ್ರ ಮೂಲಕ ನಾವು ಬಾಬರವ್ರಿಗೆ ಹತ್ರ ಆಗ್ತಿದೀವಲ್ಲ. ಇನ್ ಕೇಸ್ ಮಂತ್ರ ಅನ್ನೋಂಥವ್ರು ಬರಲಿಲ್ಲ ಅಂತ ಹೇಳಿದ್ರೆ ಏನಾಗಿರ್ಬೋದು? ಯಾಕಂದ್ರೆ ಕರೀತಾರೆ, ಅಪ್ಪವರೇ ಬನ್ನಿ ನಾನ ಕೇಳಿ ಅಂದ್ರೆ ಇಲ್ಲ ನಮ್ಮ ಮನೇಲಿ ಶಾಂತಿ ಇದೆ ಸಾಕು, ನಮ್ಗೆ ಇದೇ ಸಾಕು ಅಂತ ನಾವು ಆ ಚೌಕಟ್ಟಲ್ಲೇ ಇದ್ಬಿಡ್ತಿದ್ವಿ ಅಲ್ವಾ. ಹೌದಲ್ವಾ? ಸೊ ಈಗ ಒತ್ತಡ ಇದೆ, ಪರಿಸ್ಥಿತಿ ಇದೆ, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ನಾವು ಮನೆ ಬಿಟ್ಟು ಹೊರಗೆ ಬರ್ತೀವಿ. ಹೌದಾ ಇಲ್ಲ? ಅದೇ ಕಾರಣ ಇದು ಮಂತ್ರೇನೆ ನಮ್ಮ ಜೀವನದಲ್ಲಿ ಆ ಒಂದು ಎಲ್ಲ ಈ ಒಂದು ಪಾಸಿಟಿವಿಟಿಗೆ ಕಾರಣ. ಹಾಗೆ ರಾಮನ ಜೀವನದಲ್ಲೂ ಕೂಡ ಕಾಡಿಗೆ ಹೋಗ್ಲಿಲ್ಲ ಅಂದ್ರೆ ಹನುಮಂತ ಸಿಗ್ತಿರ್ಲಿಲ್ಲ, ಗುರುಗಳು ಯಾರೆಲ್ಲ ಸಿಗ್ಬೇಕಿತ್ತು ಸಿಗ್ತಿರ್ಲಿಲ್ಲ. ಹಾಗಾಗಿ ಈ ಒಂದು ಪಾಸಿಟಿವಿಟಿಯನ್ನು ನಾವು ತಂದುಕೊಳ್ಳೋದ್ರಿಂದ ಎಷ್ಟೋ ಅದರಲ್ಲಿ ಉನ್ನತಿಯನ್ನು ನಾವು ಕಾಣಬಹುದು ಅನ್ನೋದನ್ನ ಇಲ್ಲಿ ಮಂತ್ರೆಯ ಒಂದು ಉದಾಹರಣೆ ಕೊಡ್ತಾ, ನಮ್ಮ ಪರಿಸ್ಥಿತಿಗಳು, ನಮ್ಮ ಒತ್ತಡಗಳು ಮಂತ್ರೆಯ ಪಾತ್ರ ಹೇಗೆ ಅಭಿನಯ ಮಾಡ್ತಿದೆ ಅದನ್ನ ನಾವು ನೆಗೆಟಿವ್ ಆಗಿ ನೋಡೋದ್ರಿಂದ ಯಾವ ರೀತಿ ನಾವು ಮನಸ್ಸು ಚಿಕ್ಕದಾಗ್ಬಿಡುತ್ತೆ, ಪಾಸಿಟಿವ್ ಆಗಿ ನೋಡೋದ್ರಿಂದ ಎಷ್ಟು ನಮ್ಗೆ ಅದ್ರ ಲಾಭ ಇದೆ ಅನ್ನೋದ್ರ ಬಗ್ಗೆ ಪ್ರಕಾಶತೆನ ಮೂಡಿಸ್ತೀವಿ. मेरा कोई भी दुश्मन नहीं है, भगवान ने मेरे आसपास में जिसको भी रखा है सब मेरा कल्याण करने वाले हैं। ನನ್ನ ಶತ್ರು ಇಲ್ಲಿ ಯಾರು ಇಲ್ಲ, ಭಗವಂತ ನನ್ನ ಸುತ್ತಮುತ್ತ ಯಾರನ್ನೆಲ್ಲ ಇಟ್ಟಿದ್ದಾರೆ ಅವರು ನನ್ನ ಒಳಿತಿಗೋಸ್ಕರನೇ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಬೇಕಾಗಿದೆ ಅಂತ ತಿಳಿಸ್ತಾರೆ. इसलिए कभी भी राम जब वनवास से आता है, सारे लोग उसका स्वागत करने के लिए आए थे, मंत्राओं कई नहीं आई। तो राम ने सबको पूछा, मंत्राओं कई माँ कहाँ है? कहा कि वो तो आई नहीं। सबको छोड़कर के उनके पास गया और कहा कि माँ मेरा स्वागत करने के लिए क्यों नहीं आए? कहते बेटा हम कैसे आए, हमने तो तेरे को तकलीफ दी, वनवा में भेजा, चुगली लगाई। राम क्या कहता है, नहीं माँ आपके कारण में पुरुषोत्तम राम, भगवान राम, विजय राम बन के आया हो। ये नहीं कहा कि तुम तो बुढ़ी है ना, तुमने मेरी चुगली 2 थप्पड़ नहीं लगाई। इसी तरह आज तक जिन्होंने मेरे साथ बुरा किया उन सब के कारण तो यहाँ है, लेकिन हम उसको देखते ऐसा करके चलते हैं, बात नहीं करते।
तो कैसा योग लगेगा। इसलिए मेरा कोई दुश्मन नहीं, सब मेरे लिए अच्छा करने वाले हैं। इसलिए अपने दिमाग को स्वच्छ रखो, पॉजिटिव बनाओ। ಯಾವಾಗ ರಾಮ ತನ್ನ ವನವಾಸವನ್ನ ಕಂಪ್ಲೀಟ್ ಮಾಡ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ ಇಡೀ ದೇಶ ರಾಜ್ಯ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ನಿಂತಿರುತ್ತೆ. ಆದ್ರೆ ಅಲ್ಲಿ ಇಬ್ಬರು ಉಪಸ್ಥಿತಿ ಇರೋದಿಲ್ಲ, ಕೈಕೆ ಮತ್ತು ಮಂತ್ರೆ ಬರೋದಿಲ್ಲ. ಆಗ ಕೇಳ್ತಾರೆ ಎಲ್ಲರೂ, ಎಲ್ಲಿ ಕೈಕೆ ತಾಯಿ, ಎಲ್ಲಿ ಮಂತ್ರೆ ಎಲ್ಲಿ ಅಂತ ಕೇಳ್ತಾರೆ. ಅವರು ಇಲ್ಲೇ ಇರೋ ಕಾರಣ ರಾಮ ಏನ್ ಮಾಡ್ತಾರೆ, ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗಿ ಯಾಕೆ ತಾಯಿ ನೀನು ನನ್ನ ಸ್ವಾಗತಕ್ಕೆ ಬರ್ಲಿಲ್ಲ ಅಂದಾಗ ಕೈಕೆ ಏನು ಉತ್ತರ ಮಾಡ್ತಾರೆ, ನನ್ನಿಂದನೇ ಅಲ್ವಾ ನೀನು ಕಾಡಿಗೆ ಹೋಗಿದ್ದು, ನನ್ನಿಂದನೇ ಇಷ್ಟೆಲ್ಲ ನೀನು ಕಷ್ಟ ಅನುಭವಿಸಿದ್ದು ಅಂತ ಹೇಳಿದಾಗ ರಾಮನ ಉತ್ತರ ಏನಿರುತ್ತೆ, ಇಲ್ಲ ತಾಯಿ, ನಾನು ನಿನ್ನಿಂದನೇ ಪುರುಷೋತ್ತಮ ರಾಮನಾದೆ, ನಿನ್ನಿಂದನೇ ವಿಜಯ ರಾಮನಾದೆ, ನಿನ್ನಿಂದನೇ ನಾನು ಇಂಥ ಭಗವಂತ ರಾಮನಾದೆ ಅಂತ ಹೇಳಿ ಅವರಿಗೆ ಉತ್ತರವನ್ನ ಮಾಡ್ತಾರೆ. ಹಾಗಾಗಿ ಯಾವುದೇ ಮಂತ್ರೆ ಆಗಿರ್ಬೋದು, ಯಾವುದೇ ಕೈಕೆ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಂಥದೇ ಪರಿಸ್ಥಿತಿಗಳು ನಮ್ಮ ಸುತ್ತ ಇರ್ತಕ್ಕಂಥವ್ರು ನಮಗೆ ಪಾಸಿಟಿವ್ ಆಗೇ ಇರ್ತಾರೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ನಮಗೆ ನೆಗೆಟಿವ್ ಮಾಡೋದಿಲ್ಲ. ಆ ರೀತಿ ನಾವು ಸಹ ಏನ್ ಮಾಡ್ಬೇಕು, ರಾಮನ ಸಮಾನ ಅದನ್ನ ಪಾಸಿಟಿವ್ ಆಗಿ ತಿಳ್ಕೊಂಡು ನಮ್ಮ ವಿಜಯದ ಕೊರಳೆನ ಮಾಲೆಯಾಗಿ ಆ ಒಂದು ಗೆಲುವನ್ನ ನಾವು ಹಾಕೊಳ್ತಾ ಮುಂದೆ ಸಾಗಬೇಕು ಅನ್ನೋ ಉದಾಹರಣೆಯನ್ನ ಕೊಡ್ತಾ ಈ ಮೂಲಕ ನಮಗೆ ತಿಳಿಸ್ತಾರೆ. इसलिए जो हुआ अच्छा हुआ, जो हो रहा अच्छा, जो होगा वो भी अच्छा। बस स्टैंड पर गई, बस गई, कल्याण है। कुछ भी होता है कल्याण है। अपने संकल्प को स्टॉप करो। ಹಾಗಾಗಿ ಏನೆಲ್ಲ ಆಯ್ತು ಒಳ್ಳೆಯದಕ್ಕೆ ಆಯ್ತು. ಮೊದಲನೇದಾಗಿ ಆಲ್ರೆಡಿ ಮಾತನ್ನ ತಿಳಿಸಿದ್ರು, ಅದಕ್ಕೆ ಉದಾಹರಣೆಗಳ ತರ ಕೊಡ್ತಾ ಸ್ಪಷ್ಟೀಕರಣವನ್ನ ಕೊಡ್ತಾ, ಹಾಗಾಗಿ ಏನಾಯ್ತು ರಾಮಾಯಣದಲ್ಲಿ ಏನಾಯ್ತು, ಅದು ಒಳ್ಳೆಯದಕ್ಕೆ ಆಯ್ತು, ಏನಾಗ್ತಿದೆ ಅದು ಒಳ್ಳೆಯದಕ್ಕೆ ಆಗ್ತಿದೆ, ಆಗ ಮುಂದೆ ಏನಾಗುತ್ತೆ ಅದು ಸಹ ಒಳ್ಳೆಯದಕ್ಕೆ ಆಗುತ್ತೆ. ಈಗ ಬಸ್ ಸ್ಟಾಪ್ ಅಲ್ಲಿ ಹೋಗ್ತೀರಾ, ಬಸ್ ಹೋಗ್ಬಿಡ್ತು, ಅದು दो बातें बताई, व्यर्थों से बचने के लिए, फरिश्ता बनने के लिए, कर्म योगी बनने के लिए, कर्मातीत बनने के लिए, कर्म गति को समझना। दूसरी बात बताई जो हुआ अच्छा हुआ। एक तीसरी सुना करके मैं पूरा करता हूँ। ಹಾಗೆ ನಮ್ಮ ಜೀವನವನ್ನ ಸಕಾರಾತ್ಮಕವಾಗಿ ಮಾಡ್ಕೊಳ್ಳಿಕ್ಕೆ ನಮ್ಮ ಬ್ರಾಹ್ಮಣ ಜೀವನದ ಲಕ್ಷ್ಯ ವಿದೇಹಿ, ಕರ್ಮಾತೀತ ಸ್ಥಿತಿ, ಪರಿಷ್ಠೆ ಆಗ್ಲಿಕ್ಕೆ ಎರಡು ವಿಶೇಷ ಮಾತುಗಳನ್ನ ಇದುವರೆಗೂ ನಾವು ವಿಚಾರದಲ್ಲಿ ಇಲ್ಲಿ ಚರ್ಚೆ ಮಾಡಲಾಯಿತು. ಒಂದನೇದಾಗಿ ಕರ್ಮದ ಗುಹ್ಯ ಗತಿ, ಕರ್ಮದ ಒಂದು ರಿಟರ್ನ್ ಖಂಡಿತ ನಮ್ಗೆ ಸಿಗತ್ತೆ ಅಂತ. ಮತ್ತಿನ್ನೊಂದು ಏನಾಯ್ತು ಅದು ಒಳ್ಳೆಯದಕ್ಕೆ ಆಯ್ತು. सबका दिमाग हल्का होता जा रहा है। सारी जो अंदर से किचरा भरा हुआ सब निकल जाएगा। तो ಎಲ್ಲರ ಮನಸ್ಸಿಗೆ ಹಗುರ ಆಗ್ತಿದೆ ಅಲ್ವಾ, ಒಂದೊಂದು ಒಂದೊಂದು ಹೊರಗೆ ತೆಗಿತಿದ್ದೀರಲ್ವಾ. और तीसरी बात है, निगेटिव को क्या बना दो, पॉजिटिव। बुराई को भी अच्छाई बना दो, व्यर्थों से मुक्त बन जाएंगे। ಅದಕ್ಕೆ ನೆಗೆಟಿವ್ ಅನ್ನು ಸಹ ಈಗ ಮೂರನೇದಾಗಿ मुख्य विचार पॉजिटिव बनाने परिवर्तने मार्गो। किसी ने आपका इंसल्ट किया, गाली दी, क्या समझो? गाली नहीं दी, मेरे पर गुलाब का फूल डाल दिया। जो संगम में आपको गाली देता है, दोपहर में रोज भगत बन करके गुलाब का फूल चढ़ाने के लिए आएगा मूर्ति के ऊपर, तो भगत चाहिए कि नहीं चाहिए? जिस दिन किसी ने गाली दी, योग में बैठेंगे तो बाबा को, बाबा आज अपने बहुत अच्छा भगत भेजा था, उसने बहुत अच्छा फूल डाल के गया, आपका बहुत बहुत धन्यवाद। नेगेटिव नहीं आएगा। ನೆಗೆಟಿವ್ ಅನ್ನು ಪಾಸಿಟಿವ್ ಆಗಿ ಹೇಗೆ ಮಾಡೋದು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ. ನಿಮ್ಮನ್ನು ಯಾರಾದ್ರೂ ತುಂಬಾ ನಿಂದನೆ ಮಾಡ್ತಾರೆ, ನಿಂದನೆ ಮಾಡಿದ್ಮೇಲೆ ನಾವು ಏನ್ ಮಾಡ್ಬೇಕು ಅದನ್ನ, ಅವರು ನನ್ನ ನಿಂದನೆ ಮಾಡಿಲ್ಲ, ನನಗೆ ಹೂವನ್ನ ಹಾಕೋದು, ಗುಲಾಬಿ ಹೂವನ್ನ ಹಾಕಿದ್ರು. ಯಾರು ಸಂಗಮ ಯುಗದಲ್ಲಿ ನಮ್ಮ ನಿಂದನೆಯನ್ನ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ, ದ್ವಾಪರ ಯುಗದಲ್ಲಿ ನಮ್ಮ ಮೂರ್ತಿಯ ಮುಂದೆ ಹೋಗಿ, ದೇವತಾ ಮೂರ್ತಿಯ ಮುಂದೆ ಹೋಗಿ ಪೂಜೆ ಮಾಡ್ತಾರೆ, ಭಕ್ತರಾಗ್ತಾರೆ. ಹಾಗಾಗಿ ಬಾಬರ ಮುಂದೆ ಯೋಗ ಕೂತಾಗ ನಾವೇನ್ ಮಾಡಬಾರ್ದು, ಅವ್ರ ಮೇಲೆ ನೀವು ನಿಂದನೆ ಮಾಡಿದ್ರಲ್ಲ ಅಂತ ಹೇಳ್ಬಾರ್ದು. ಏನ್ ಹೇಳ್ಬೇಕು, ಬಾಬಾ ಇಂಥ ಒಂದು ಭಕ್ತಾತ್ಮನನ್ನು ಕಳಿಸಿದ್ರಿ, ತುಂಬಾ ಚೆನ್ನಾಗಿ ನನ್ನ ಮಹಿಮೆಯನ್ನ ಮಾಡಿದ್ರು, ಧನ್ಯವಾದಗಳು ಬಾಬಾ ಅಂತ ನಾವು ಯೋಗದಲ್ಲಿ ಕೂತಾಗ ಬಾಬರವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. समझने आए कुछ लोग बाहर से भी आए, कुछ बैठे हैं। हाँ, घर में जाते लोग बोले हाँ ओम शांति में जाते हैं, घंटों तक बैठते हैं, वहीं जाकर के वहीं खा के आओ, वापिस नहीं आओ। अब ये बातें सुनते तुरंत गुस्सा आएगा, लेकिन पॉजिटिव बनो। अब मैं घर में जाऊंगी, जाते मेरी पूजा हो जाएगी। कोई देवी की पूजा होती है, देवी क्या करते हैं, आशीर्वाद देते हैं। आपको भी कोई बोलना शुरू करेगा, आपकी भी क्या दो,
बाबा इनका कल्याण करना। आज हम कितनी अच्छी अच्छी बातें सुन के आए, अगर ये भी यहाँ क्लास में होते, उनको भी कितना गुस्सा है, कितनी शुगर है, उनको भी ठीक हो जाता। बाबा इनका कल्याण, वो आपको बोल रहे हैं लेकिन आप ऐसी बातें, तब उनको लगा कि अरे पहले मैं थोड़ा भी बोलता था, ये काली गरु दान करती थी, अभी तो बिल्कुल चुप है। इसका मतलब आश्रम के ज्ञान का कुछ असर हो गया, निगेटिव को पॉजिटिव। ಹೇಳ್ತಾರೆ ಈಗ ನಾವು ಇಂಥ ಒಂದು ಸತ್ಸಂಗದಲ್ಲಿ ಬಾಬಾರವರ ಮೇಲದಲ್ಲಿ ಈ ಒಂದು ತರ ಕ್ಲಾಸ್ ನಲ್ಲಿ 2-3 hours ನಾವು ಸ್ಪೆಂಡ್ ಮಾಡಿ ಹೋಗ್ತೀವಿ ಮನೆಗೆ, ಮಾತೆಯಲ್ಲಿ ವಿಶೇಷವಾಗಿ ಹೋಗಿದ ತಕ್ಷಣ 2 hour 3 hour ಅಲ್ಲಿ ಇದು ಬಂದೆ, ಅಲ್ಲೇ ಉತ್ಕೋ, ಅಲ್ಲೇ ಇರು, ಅಲ್ಲೇ ತಿನ್ನು, ಅಲ್ಲೇ ಮಲ್ಕೋ, ಯಾಕೆ ಬರ್ತೀಯ ಅನ್ನೋ ಮಾತುಗಳನ್ನ ಕೋಶ ಆಲ್ಮೋಸ್ಟ್ ನೀವು ಮನೆಗಳಲ್ಲಿ ಕೇಳಿರ್ಬೋದು. ಆದ್ರೆ ಆ ಸಮಯದಲ್ಲಿ ನಾವೇನ್ ಮಾಡಬಾರ್ದು, ನೆಗೆಟಿವ್ ಆಗಿ ತಿಳ್ಕೋಬಾರ್ದು. ನಾವೇನ್ ಸಂಕಲ್ಪ ಮಾಡ್ಬೇಕಾದ್ರೆ, ಬಾಬಾ ನಾನು ಇಷ್ಟೊಂದು ಕ್ಲಾಸ್ ಕೇಳಿ ಬಂದೆ, ಇಂಥ ಒಂದು ಮಹಾವಾಕ್ಯಗಳನ್ನ ಕೇಳಿ ಬಂದೆ, ಇವ್ರಿಗೂ BP ಇದೆ, ಇವ್ರಿಗೂ ಶುಗರ್ ಇದೆ, ಇವ್ರಿಗೂ ಇಂಥ ಟೆನ್ಷನ್ ಇದೆ, ಇವರು ಇಂಥ ಮಹಾವಾಕ್ಯ ಕೇಳಿದ್ರೆ ಬಹುಶಃ ಆ ಪರಿಸ್ಥಿತಿಗಳಿಂದ ಎಷ್ಟು ಸಹಜವಾಗಿ ಹೊರಗೆ ಬರ್ತಾ ಇದ್ರು. ಅವ್ರು ಏನ್ ಮಾಡಿದ್ರು, ಆಕ್ಚುಲಿ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ ಬಾಬಾ, ಅವರಿಗೂ ಸಹ ನೀವು ದಯಾದೃಷ್ಟಿ ಇರಲಿ, ಅವರಿಗೋಸ್ಕರ ನಾವು ಬಾಬಾರ ಹತ್ರ ಯೋಗದಾನವನ್ನ ಮಾಡಬೇಕು. ಅವ್ರೇನ್ ಮಾಡ್ತಾರೆ, ಬಾಬಾ ಇವರಿಂದ ನಿಮ್ಗೆ ಭಕ್ತರಾಗ್ತಾರೆ. ಆ ರೀತಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಂತ ಅನ್ನೋದು. कोई देवी की पूजा होती है, हाँ, कोई देवी के ऊपर फूल डालता है तो देवी क्या करते हैं, उसको आशीर्वाद। अब कोई फूल डालता है तो चेहरा पीछे थोड़ी करती, वरदान याद के बजाय नीचे हाथ करती। लेकिन हमें कोई गाली देता है, फूल डाल रहे हैं, हम क्या करते हैं, कभी कभी वरदान के बजाय माताएं करते खाते। ऐसा कोई मंदिर में है? हाँ? ऐसा करने वाली कभी देवी नहीं बन सकती है, इसीलिए उसको दुआएं दो, बाबा इसका कल्याण करना। नेगेटिव को ये पॉजिटिव। ಹೇಳ್ತಾರೆ, ಯಾರಾದ್ರೂ ದೇವಿಗೆ ಪೂಜೆ ಮಾಡ್ಬೇಕಾದ್ರೆ ಹೂ ಹಾಕಿದ್ರೆ ಆ ದೇವಿ ಆಶೀರ್ವಾದ ಮಾಡ್ತಾರೆ. ನಾನು ನಿಂದನೆ ಮಾಡೋದಿಲ್ಲ ಅಲ್ವಾ, ಮುಖ ತಿರ್ಗಿಸ್ಕೊಳ್ಳೋದಿಲ್ಲ ಅಲ್ವಾ, ಯಾರಾದ್ರೂ ಪೂಜೆ ಮಾಡ್ತಿದ್ರೆ. ಹಾಗೇನೆ ಅಂತ ಯಾರೆಲ್ಲ ನಮ್ಮನ್ನ ಈ ಸಂಗಮದಲ್ಲಿ ನಿಂದನೆ ಮಾಡ್ತಾರೆ, ಅವ್ರೇನಾಗ್ತಾರೆ, ಖಂಡಿತ ದ್ವಾಪರದಲ್ಲಿ ನಮ್ಮ ವಿಗ್ರಹದ ಮುಂದೆ ಪೂಜೆ ಮಾಡ್ತಕ್ಕಂಥ ಭಕ್ತರಾಗ್ತಾರೆ. ಸೊ ಕೆಲವರು ಹಿಂಗೆ ನೊಕ್ಕೆ ತೆಗಿತಾರಲ್ಲ, ನಾವು ತಿಳಿಸ್ತಾ ಇದ್ರು, ಶಾಪ ಕೊಡಬೇಕಾದ್ರೆ ನೊಕ್ಕೆ ತೆಗಿತಾರಲ್ಲ, ಆ ರೀತಿ ಯಾವುದೇ ವಿಗ್ರಹ ನೋಡಿದ್ರೆ ಈ ರೀತಿ ನೊಕ್ಕೆ ತೆಗಿತಾರೆ, ದೇವಿಯರ ವಿಗ್ರಹ ನೋಡಿದ್ರೆ, ಹಾಗಾದ್ರೆ ನಾವು ಆ ರೀತಿ ಮಾಡಂಗಿಲ್ಲ. ಆಶೀರ್ವಾದ ಕೊಡುವಂತ ದೇವತೆಗಳು ಆಗ್ಬೇಕು ಅಂತ. एक महाराष्ट्र में एक संत था, एक घटना सुनाता हूँ। महाराष्ट्र में संत था जिनका नाम था तुकाराम महाराज, नाम सुना होगा आप लोगों ने। तुकाराम महाराज विठ्ठल की भक्ति करते थे बहुत, लेकिन गली के लोगों को इनकी भक्ति पसंद नहीं थी, तो लोगों ने बहुत समझाया लेकिन नहीं माना। एक दिन तुकाराम महाराज सवेरे सवेरे मंदिर में जा रहे थे, तो लोगों ने सोचा कि इसका हम अपमान करेंगे, तो सवेरे से उसको पकड़ लिया। पकड़ करके क्या किया, उसके गले में सब्जियों की माला बना करके पहना दिया अपमान करने के लिए। बैंगन, टमाटर, आलू, मटर, मिर्ची, नींबू, मुंह काला किया, बाल उतर करके हल्दी लगाई, गधे पर बिठाया, गली गली में घुमा करके आए, लास्ट में घर के सामने लाया, पत्नी के सामने लाया। ಒಂದು ಉದಾಹರಣೆ ನಾನು ತಿಳಿಸ್ಕೊಡ್ತಿದ್ದಾರೆ. ತುಕಾರಾಮ ಮಹಾರಾಜ ಅಂತ ಕೇಳಿರ್ಬಹುದು, ಇದು ನಿಜ ಘಟನೆ. ಅವರು ಮಾಡುವಂತ ಭಕ್ತಿ ಆ ಹಳ್ಳಿಯ ಜನಕ್ಕೆ ಇಷ್ಟ ಆಗ್ತಿದೆ. ಹಾಗಾಗಿ ಅವರಿಗೆ ಒಂದಿನ ಏನ್ ಮಾಡಿದ್ರು, ಆ ಹಳ್ಳಿ ಜನ ಖಂಡಿತ ಅವಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿ, ಅವ್ರು ಪೂಜೆ ಹೋಗ್ಬೇಕಾದ್ರೆ, ಬೆಳಿಗ್ಗೆ ಹೊತ್ತು ಹೋಗ್ಬೇಕಾದ್ರೆ ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಅವರಿಗೆ ತರಕಾರಿ ಏನೆಲ್ಲ ಬದನೆಕಾಯಿ ಏನೆಲ್ಲ ತರಕಾರಿಗಳಿದೆ ಅದ್ರ ಮಾಲೆ ಹಾಕ್ತಾರೆ, ಅವರಿಗೆ ಅಪಮಾನ ಮಾಡ್ತಾರೆ, ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. घर के सामने लाया, पत्नी को बुलाया, पत्नी देखती मेरे पति का साथ ऐसा किया, सबको गाली दिया। जब गाली देते तुकाराम महाराज सब्जी की माला दिखा के कहते इनको गाली क्यों दे रहे, ये लोगों ने अपने लिए 8 दिन के लिए सब्जी ला कर दी है। ಆ ರೀತಿ ಕತ್ತೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಬಂದು ಆ ತುಕಾರಾಮ ಮಹಾರಾಜ ಯಾರಿದ್ದಾರೆ, ಆ ಸನ್ಯಾಸಿ ಅವ್ರ ಮನೆ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತಾರೆ, ಆ ಕತ್ತೆ ಮೇಲೆ ಕೂರಿಸಿ ಅವರನ್ನ. ಈ ರೀತಿ ಎಲ್ಲ ಮಾಡಿದಾರಲ್ಲ ಅಂತ ಒಳಗೆ ಇರ್ತಕ್ಕಂಥ ಪತ್ನಿ ಹೊರಗೆ ಬಂದು ನೋಡಿದಾಗ ಅವ್ರಿಗೆ ಅವ್ರನ್ನ ನಿಂದನೆ ಮಾಡ್ತಾರೆ, ಬೈತಾರೆ. ಆವಾಗ ತುಕಾರಾಮ ಯಾರು ಮಹಾರಾಜ ಇದ್ದಾರೆ, ಅವ್ರು ಹೇಳ್ತಾರೆ, ಯಾಕೆ ಇವರನ್ನ ಬೈತಿದ್ದೀರಾ, ನೋಡಿ ನನಗೆ ಹಾರ ಹಾಕಿದ್ದಾರೆ, ತರಕಾರಿ ಹಾರವನ್ನ 8 दिन के लिए सब्जी ला कर दी है। ಇಷ್ಟೆಲ್ಲ ತರಕಾರಿಗಳನ್ನ ನಮ್ಗೆ ಅಡಿಗೆ ಮಾಡಕ್ ಕೊಟ್ಟಿದ್ದಾರಲ್ಲ। और क्या इनको गाली मत देना। जब हमारी शादी हुई थी, समय बारातें नहीं निकली थी, लोग ही नहीं थे। आज इन्होंने पूरी गांव में मेरी
निकाल करके लाई, बारात निकाल करके लाई। ಹಾಗಾಗಿ ಇವ್ರನ್ನ ನೀವು ನಿಂದನೆ ಮಾಡಬೇಡಿ. ಯಾವಾಗ ಮದುವೆ ಆಗಿತ್ತು ಅವಾಗ ಯಾರು ಇರಲಿಲ್ಲ ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ನಮಗೋಸ್ಕರ. ಹಾಗಾಗಿ ಇವ್ರನ್ನ ಯಾರನ್ನು ನಿಂದನೆ ಮಾಡಬೇಡಿ. ಈ ಒಂದು ಮೆರವಣಿಗೆ ನೋಡಿ ಎಷ್ಟು ಹಳ್ಳಿ ಬಂದಿದೆಲ್ಲ ಮನೆ ಮುಂದೆ. और कहीं को गाली मत देना। मैंने बहुत दिनों से अपना गाँव ही नहीं देखा था, रोज खेती में इतना व्यस्त था, आज गली गली का घर घर घूम के आया। ಇವ್ರನ್ನ ನಿಂದನೆ ಮಾಡಬೇಡಿ. ನಾನು ಹಳ್ಳಿನೇ ನೋಡಿರ್ಲಿಲ್ಲ ಆಕ್ಚುಲಿ ಇಷ್ಟೊಂದೆಲ್ಲ. ಇವ್ರು ಕತೆ ಮೇಲೆ ಕೂರಿಸ್ಕೊಂಡು ನನಗೆ ಅಷ್ಟು ಚೆನ್ನಾಗಿ ಎಲ್ಲ ಒಂದೊಂದು ರೋಡು ಒಂದೊಂದು ಗಲ್ಲಿನ ಸುತ್ತಾಕ್ಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ और कहा इनको गाली मत देना। मेरे सिर में फोड़े हो गए थे, मैंने बहुत दवाई की, ठीक नहीं हुआ। ये लोगों ने मेरे बाल उतर करके हल्दी लगाई। हल्दी तो एंटीबायोटिक का काम करता है, ठीक हो जाएगा। ಏನ್ ಮಾಡಿದ್ರು, ಇದು ನಿಂದನೆ ಮಾಡ್ತಾರಲ್ಲ, ಕೂದಲೆಲ್ಲ ತೆಗಿಯೋದು ಮಾಡ್ತಾರಲ್ಲ, ಬೋರ್ಡ್ ಮಾಡ್ತಾರಲ್ಲ. ಸೊ ಅವರಿಗೆ ಕಿವಿ ಹತ್ರ ಏನೋ ಗಾಯ ಆಗಿತ್ತು. ಈ ಗಾಯ ಹೋಗ್ತಿರ್ಲಿಲ್ಲ. ಇವರು ಕೂದಲು ತೆಗೆದು ಮತ್ತೆ ಏನ್ ಮಾಡ್ತಾರೆ, ಅರ್ಶಿನ ಕುಂಕುಮ ಹಾಕಿದ್ದಾರೆ. ಸೊ ಹಾಗಾಗಿ ನನಗೆ ಅಲ್ಲಿ ಆಂಟಿಬಯೋಟಿಕ್ ಕೆಲಸ ಮಾಡಿದೆ. ಹಾಗಾಗಿ ಇವರನ್ನ ನಿಂದನೆ ಮಾಡಬೇಡಿ ಅಂತ. और कहीं को गाली मत देना। जब मुझे घुमाने के लिए लोग लेके गए थे, बाहर इतनी तेज धूप थी, तेज धूप में लोगों ने पाँव में कुछ नहीं पहना था, ऐसे मेरे साथ में आए थे। इनके सबके पाँव में छाले फोड़े आएंगे, मुझे कुछ नहीं हुआ, मैं आराम से ऊपर गद्दे पर बैठा। ಜೊತೆಗೆ ಏನಾಯ್ತು, ಅಷ್ಟು ಉರಿ ಬಿಸಿಲಲ್ಲಿ ನನ್ನ ಮೆರವಣಿಗೆ ಮಾಡಿದ್ರು. ಇವರೆಲ್ಲ ಕಾಲಿಗೆ ಏನು ಹಾಕೊಂಡಿಲ್ಲ, ನಾನು ಕಾಲಿಗೆ ಏನು ಹಾಕೊಂಡಿಲ್ಲ. ಅದೇ ನಾನು ಆರಾಮ ಕತ್ತೆ ಮೇಲೆ ಬಂದ್ಬಿಟ್ಟೆ. ಇವರೆಲ್ಲ ಸುಡೋ ಇದ್ರ ಬೆಂಕಿ ಸುಡು ಬಿಸಿಲಲ್ಲಿ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವರ ನಿಂದನೆ ಮಾಡಬೇಡಿ ಅಂತ ಹೇಳಿ. ऐसा नहीं अंदर गया बंदूक निकाल करके मर्डर की। अगर ऐसा करता तो संत ना बनता। निगेटिव को क्या बना दिया। और इसी तरह जिन्होंने कला सीखी, बुराई को भी अच्छाई में बनाना, उसके पास सहन शक्ति आएगी। वो कभी भी व्यर्थ नहीं सोचेगा। वो हर जगह पर हर परिस्थिति में अड़चन होकर के चलेगा। वो सदा हल्का रहेगा, कभी भी उसके चेहरे से खुशी गायब नहीं होगी। इसलिए नेगेटिव को पॉजिटिव में बदलो। ಅವರು ಸಂತರ ಸಾಧಾರಣರಾಗಲಿಲ್ಲ. ಅವ್ರಿಗೆ ಕೋಪ ಬಂದು ಒಳಗೋಗಿ ಬಂದು ತಗೊಂಡು ಎಲ್ಲರೂ ಸುಟ್ಟಿಲ್ಲ. ಅವ್ರು ಸಹನೆ ಮಾಡಿದ್ರಲ್ವಾ, ಅಲ್ಲಿ ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿಕೊಂಡ್ರು. ಹಾಗಾಗಿ ನಮ್ಮ ಜೀವನದಲ್ಲೂ ಸಹ ನಾವೇನ್ ಮಾಡ್ಬೇಕು, ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ, ಕೆಟ್ಟದನ್ನ ಒಳ್ಳೇದಾಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಸಹನ ಶಕ್ತಿಯ ಜನ್ಮ ಆಗುತ್ತೆ. और ये मैंने केवल सुना ही नहीं, हमने भी किया है। मैं वैसे तो महाराष्ट्र में सांगली जिले में छोटे से गांव में जन्म लिया। मैं तो 11 साल स्कूल भी नहीं गया था, माँ बाप पढ़े लिखे थे नहीं। 11 साल के बाद हमारे खेती से रोज बच्चा जाता था, पीछे पीछे गया। तो एक गांव में मंदिर में स्कूल लगती थी। हमने कहा सर मुझे भी पढ़ना है। तो टीचर ने मना किया, तुम तो बड़े हो गए, थोड़ी पढ़ सकते। हमने कहा सर मुझे कोई नौकरी नहीं करनी, मुझे मेरी हाजिरी वगैरह नहीं लगा, मुझे क सीखना है। मेरी लगन देख करके टीचर ने कहा ठीक है कल से आओ। पहले दिन 5वीं कक्षा में बिठाया, कहा कि पहले को सुनाएंगे तो भी सुन लेना, दूसरे को सुन। तो घर वाले बोलते रोज कहाँ जा रहे हैं। हमने कहा स्कूल में। कहा कि अपने से पैसा नहीं जाना। मैंने कहा मैं पैसे नहीं मांगूंगा, ऐसे पढ़ूंगा। तो मैं रद्दी से डायरी लाता था, पानी से धुलाई करके फिर लिखता था। एक दिन आया, उसी रद्दी में ब्रह्मा कुमारी का किताब मिला और यहाँ तक पहुंचे। अगर गरीबी ना होती तो यहाँ ना होते, जो हुआ ಏನೆಲ್ಲ ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಮಾಡೋದು ಅಂದ್ರೆ ಕಥೆ ರೂಪದಲ್ಲಿ ಹೇಳಿದ್ರು. ಅವ್ರ ಮಾತನಾಡೇ ಹೇಳ್ತಿಲ್ಲ, ಅವ್ರ ಪ್ರಾಕ್ಟಿಕಲ್ ಅವ್ರ ಜೀವನದಲ್ಲೂ ಸಹ ಅರಿಸಿ ಅವ್ರು ಮಾಡಿದ್ದಾರೆ ಅನ್ನೋದು ಉದಾಹರಣೆ ಹೇಳ್ತಾ ತಿಳಿಸ್ಕೊಡ್ತಾ ಇದ್ರು. ಏನಂತ, ಅವರು ಸಹ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಸಾಂಗ್ಲಿ ಅಂತಕ್ಕಂಥ ಒಂದು ಹಳ್ಳಿ. ಆ ಹಳ್ಳಿನಲ್ಲಿ ಇವರು 12 ವರ್ಷ ಆದಾಗ ಇವರಿಗೆ ನಾನು ಓದ್ಬೇಕು ಅಂತ ಸಂಕಲ್ಪ ಬಂದಾಗ ಸ್ಕೂಲ್ಗೆ ಹೋಗ್ತಾರೆ, ಕೇಳ್ತಾರೆ, ಇಲ್ಲ ನೀನು ದೊಡ್ಡವನಾಗಿದ್ಯಾ, ನಿಮ್ಮನ್ನೆಲ್ಲ ಸ್ಕೂಲ್ನಲ್ಲಿ ಕೂರ್ಸೋದಿಲ್ಲ ಅಂತ. ಆದರೆ ಇವ್ರಿಗೆ ಇರ್ತಕ್ಕಂಥ ಲಗನ್ಗೋಸ್ಕರ ಆ ಸ್ಕೂಲ್ ಟೀಚರ್ ಏನ್ ಮಾಡ್ತಾರೆ, ಹೋಗು 5ನೇ ಕ್ಲಾಸಲ್ಲಿ ಹೋಗಿ ಕೂತ್ಕೊಂಡು ಹಿಂದೆನಲ್ಲಿ ಕೇಳಿಸ್ಕೊ ಅಂತ ಹೇಳಿ. ಸೊ ಅವ್ರು ಏನ್ ಮಾಡ್ತಿದ್ರು, ಒಂದು ಅಂಗಡಿನಲ್ಲಿ ಒಂದು ಬುಕ್ ತಗೊಂಡ್ ಬರ್ತಿದ್ರು. ಅದರಲ್ಲಿ ಪ್ರತಿದಿನ ಬರೆಯೋದು, ಮತ್ತೆ ತಗೊಂಡೋಗಿ ಕ್ಲೀನ್ ಮಾಡೋದು, ಮತ್ತೆ ಅದರಲ್ಲೇ ಬರೆಯೋದು, ಈ ರೀತಿ ಮಾಡ್ತಿದ್ರು. ಆ ರೀತಿ ಅಂಗಡಿಯಲ್ಲಿ ಸಿಕ್ಕಂತ ಒಂದು ಬುಕ್ ನಲ್ಲೇ ಬ್ರಹ್ಮಕುಮಾರೀಸ್ ಅವರ ಒಂದು ಏನ್ ಹೇಳ್ತಾರೆ ಕಾಂಪ್ಲೀಟ್ ಸಿಕ್ಕಿದ್ದು, ಅದ್ರ ಮೂಲಕ ಅವರು ಅದನ್ನ ಮನೆಗೆ ಬರೋ ತರ. इतना ही नहीं, जब मैं रद्दी से डायरी लाता था, पानी से धुलाई करके लिखता था, स्याही पड़ जाती थी। एक दिन टीचर मेरा होमवर्क चेक करा था, फटाफट देख करके अक्षर देख उनको बहुत गुस्सा आया। कहा कि क्या तुम कुत्ते का पाप बिल्ली को लगा था ऐसे लिखते हैं। डायरी को दीवार पर फेंक दी।
वो पन्ना एक 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 पूरा क्लास में बिखर गया। मैं उस समय संकल्प किया, मैं इतना सुंदर राइटिंग लिखूंगा जो लोग फ्रेम करके रखेंगे। एक बच्चे का राइटिंग अच्छा था, क लिख करके लिया और एक एक अक्षर के पीछे 8-8 दिन मेहनत की। 2 साल के बाद राइटिंग इतना अच्छा बना, आज मधुबन में 25 बोर्ड लिखने की सेवा करता हूँ। आज मैंने शायद आज वहां एक चिपका है, छोटी सी कागज में मुरली चिपका हिंदी में लिखी है, इतना सुंदर। परिस्थितियां अच्छाई की तरफ लेके जाती। ಅಣ್ಣವರು ಈ ರೀತಿ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಸಹ ಅವ್ರ ಮನೆಯಲ್ಲಿ ಹೇಳ್ತಿದ್ರು, ಎಲ್ಲಿಗೆ ಹೋಗ್ತಿದ್ದೆ ಇಲ್ಲಿಗೆ ಅಂತ. ನಾನು ಓದಕ್ಕೆ ಹೋಗ್ತಿದ್ದೀನಿ, ನಾವೆಲ್ಲ ದುಡ್ಡು ಕೊಡೋದಕ್ಕೆ ಆಗೋದಿಲ್ಲ ಅಂತ ಎಲ್ಲ ಹೋಗಂಗಿಲ್ಲ. ಇಲ್ಲ, ನಾನು ನಿಮ್ಮ ಹತ್ರ ದುಡ್ಡು ಕೇಳಿಲ್ಲ, ನಾನು ಹಾಗೆ ಸ್ಕೂಲಲ್ಲಿ ಹೋಗಿ ಓದ್ಕೊಳ್ತೀನಿ ಅಂತ. ಆ ರೀತಿ ಒಂದು ರೀತಿ ಇವರೇನು ಆ ಡೈರಿ ಏನಿದೆ ಎಲ್ಲೋ ಒಂದು ಅಂಗಡಿಯಲ್ಲಿ ಸಿಗೋ ಡೈರಿನಲ್ಲಿ ಬರಿತಾ ಇದ್ರು, ಮತ್ತೆ ಅಳಿಸ್ತಾ ಇದ್ರು ನೀರಿನಲ್ಲಿ, ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದರಲ್ಲೇ ಬರಿತಿದ್ರು. ಒಂದ್ಸರಿ ಏನಾಯ್ತು, ಟೀಚರ್ ಎಲ್ಲ ತೋರಿಸ್ಬೇಕಾದ್ರೆ ಅದು ನೀರಿನಲ್ಲಿ ನೀರಲ್ಲಿ ಪೇಪರ್ ಬಿದ್ದರೆ ಏನಾಗುತ್ತೆ, ಮೆತ್ತಗಾಗ್ಬಿಡುತ್ತಲ್ಲ. ಸೊ ಆ ರೀತಿ ಆದಾಗ ಏನಾಗಿದೆ, ಅದೊಂದು ಸ್ವಲ್ಪ ಅವ್ರು ಬರ್ದಿರೋದು ಸರಿಯಾಗಿ ಸ್ಪಷ್ಟವಾಗಿರಲಿಲ್ಲ, ಅರ್ಧ ಅರ್ಧೋಗಿತ್ತು. ಅದನ್ನ ನೋಡಿ ಟೀಚರ್ ಏನ್ ಮಾಡ್ತಾರೆ, ಡೈರಿನ ಗೋಡೆಗೆ ಬಿಸಾಕ್ತಾರೆ ಅವತ್ತಿನ ದಿನ. ಸೊ ಏನ್ ಹಿಂಗ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲ ಪೇಪರ್ ಎಲ್ಲ ಚದ್ರೋಗ್ಬಿಡುತ್ತೆ. ಸೊ ಅವತ್ತಿನ ದಿನ ಇವ್ರು ಸಂಕಲ್ಪ ಮಾಡ್ತಾರೆ, ನಾನು ಒಳ್ಳೆ ರೈಟರ್ ಆಗ್ತೀನಿ, ನನ್ನ ಅಕ್ಷರಗಳನ್ನ ಚೆನ್ನಾಗಿ ಬರೀತೀನಿ ಅಂತ ಹೇಳಿ. ಆ ರೀತಿ ಅವ್ರ ಅಕ್ಷರಗಳನ್ನ ಬರೆದು ನೆಕ್ಸ್ಟ್ 2 years ನಲ್ಲಿ ಅವರು ಟೀಚರ್ಗೆ ತೋರಿಸ್ತಾರೆ. ಆ ರೀತಿ ಸ್ಟಾರ್ಟ್ ಆದಂತ ಅವರ ಅಕ್ಷರ ಮಾಲೆ ಇವತ್ತು ಬಾಬರವರ ಒಂದು ಯಜ್ಞದಲ್ಲಿ 12-15 ಬೋರ್ಡ್ ನಲ್ಲಿ ಅಣ್ಣವರು ಬಾಬರವರ ಮುರಳಿಯನ್ನ ಬರೀತಾರೆ. ಈ ರೀತಿ ಅವರ ಒಂದು ನೆಗೆಟಿವ್ ಸ್ಥಾನ ಯಾವ ರೀತಿ ಇತ್ತು ಅದನ್ನ जब मैं शुरू में ज्ञान में आया था तो एक दिन बाबा की मुरली चली, बच्चे बाहर का भोजन नहीं खाना है। तो मेरा घर से टिफिन आता था, तो मैंने संकल्प किया आज से भोजन नहीं खाऊंगा बाहर का। खाली बनाना नहीं आता था, पैसे भी नहीं थे, तो मैं चावल उबाल करके शक्कर डाल करके 4 साल तक खाया, बाहर का भोजन नहीं खाया। और आज मधुबन में 25,000 लोगों का जहाँ भोजन बनता है वहां सेवा करना, ये है कमाल। ಬಾಬರವರ ಮುರಳಿಯಲ್ಲಿ ಬರುತ್ತಲ್ವಾ, ಮಕ್ಕಳ ಹೊರಗಿನ ಊಟವನ್ನ ತಿನ್ಬಾರ್ದು. ಅವತ್ತು ಅಣ್ಣವರು ಡಿಸೈಡ್ ಮಾಡ್ತಾರೆ, ನಾನು ಹೊರಗಿನ ಊಟ ತಿನ್ಬಾರ್ದು. ದುಡ್ಡು ಇಲ್ಲ, ಏನ್ ಮಾಡೋದು? ಅವರಾಗ ಅವ್ರು ಏನ್ ಮಾಡ್ತಿದ್ರು, ಅಕ್ಕಿಯನ್ನ ಬೇಯಿಸಿ ಅನ್ನ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ 4 ವರ್ಷ ಇದೇ ಊಟವನ್ನ ಅವರು ತಿಂತಾರೆ. ನೋಡಿ, ಇವತ್ತಿನ ದಿನ ಬಾಬರವರು ರಸೋಗಿಯಲ್ಲಿ ಬಾಬರವರ ಭಂಡಾರದಲ್ಲಿ ಸೇವೆಯನ್ನ ಕೊಟ್ಟಿದ್ದಾರೆ. ಇಷ್ಟು 15,000 ಜನ 20,000 ಜನ ಭೋಜನ ಸ್ವೀಕಾರ ಮಾಡುವಂತ ಸ್ಥಾನದಲ್ಲಿ ಅಣ್ಣರವರ ಸೇವೆ ಅಂತಕ್ಕಂಥದ್ದು ನಡೀತಾ ಇದೆ. मेरे जीवन में प्रॉब्लम्स आई, समस्या आई, लेकिन हर बात को पॉजिटिव बनाया। जब मैं दिल्ली में रहता था, गुलजार दादी के साथ भी रहा हूँ, तो मुझे हिंदी भाषा नहीं आती थी। तो मुझे कभी लगता था मुझे किसी को ज्ञान सुनाना सीखना है। तो एक दिन मैंने 2-4 लोगों को बुला करके कुछ सुना रहा था ज्ञान की बातें। किसी ने मेरे को देख लिया, कहते आप क्या कर रहे थे? मैंने कहा ज्ञान की बातें सुना रहा था। कहते तुम्हारा काम नहीं, तुम कभी नहीं कर सकते हो, तुम ऐसे हो, वो बहुत डांट लगाई। अब कितना निगेटिव सोचना चाहिए। मैंने सोचा इसमें कल्याण है, तब से सुनाना छोड़ दिया। एक बगीचे में बैठता था, हमारे पांडवन के सामने बगीचा था, वह गमले पड़े रहते थे फूलों के। गमलों को समझता था माताएं बैठे, यूथ बैठे, कुमार बैठे। 10 साल तक गमलों को ज्ञान सुनाने की प्रैक्टिस की और करते करते आज 12,000 स्कूलों में, 1100 जेलों में लेक्चर करके इंडिया बुक ऑफ रिकॉर्ड में नाम दर्ज किया। ಅವರು ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಹೇಗೆ ಚೇಂಜ್ ಮಾಡ್ಕೊಂಡ್ರು ಅನ್ನೋದ್ರ ಒಂದು ಉದಾಹರಣೆನ ಹೇಳ್ತಾ ಅವರ ಜೀವನದ ಒಂದು ಅನುಭವವನ್ನು ನಮ್ಮ ಮುಂದೆ ಹೇಳ್ತಾ ತಿಳಿಸ್ತಾರೆ. ಆಗ್ರಾ ದೆಹಲಿಯಲ್ಲಿ ಗುಜರಾತ್ ಆದಿ ಜೊತೆ ಇರಬೇಕಾಗಿ ಬಂತು. ಆಗ ಅಣ್ಣವರು ಸಂಕಲ್ಪ ಬರುತ್ತೆ, ನಾನು 4 ಜನಕ್ಕೆ ಜ್ಞಾನ ಕೊಡಬೇಕು ಅಂತ. 4 ಜನ ನೋಡಿ ಅವ್ರನ್ನ ಕೂರಿಸ್ಕೊಂಡು ಜ್ಞಾನ ಹೇಳ್ತಿರ್ತಾರೆ. ಯಾರೋ ಒಬ್ರು ಬರ್ತಾರೆ, ನೀನೇನು ಜ್ಞಾನ ಅಂದರೆ ಆ ಸಮಯದಲ್ಲಿ ಅಣ್ಣವ್ರಿಗೆ ಅಷ್ಟು ಹಿಂದಿ ಬರ್ತಿರ್ಲಿಲ್ಲ. ಆಗ ನೀವೇನು ಜ್ಞಾನ ಹೇಳ್ತೀರ, ಅದು ನಿನ್ನ ಒಂದು ವರ್ಷದಲ್ಲಿ ಇಲ್ಲ, ನೀನು ಯಾರಿಗೂ ಜ್ಞಾನ ಹೇಳೋದಕ್ಕೆ ಈ ಜನ್ಮದಲ್ಲಿ ಆಗೋದಿಲ್ಲ, ನೀನು ಆ ಕೆಲಸ ಮಾಡಂಗಿಲ್ಲ ಅಂತ ಹೇಳಿದಾಗ ಅಣ್ಣವರು ಆದರೂ ಸಹ ಆ ಒಂದು ಮನಸ್ಸು ಹೊಡೆದೋದ್ರೆ ಅದನ್ನು ಪಾಸಿಟಿವ್ ಆಗಿ ತಿಳ್ಕೊಂಡು ಪಾಂಡವ ಭವನದ ಮುಂದೆ ಏನೆಲ್ಲ ಗಿಡಗಳಿರುತ್ತೆ ಅದ್ರ ಮುಂದೆ ಕೂತ್ಕೊಂಡು ಆ ಗಿಡಗಳನ್ನೇ ಏನಂತ ತಿಳ್ಕೊಂಡು ಮಾತೇಲಿ ಕೂತಿದ್ದಾರೆ, ಕುಮಾರ್ಸ್ ಕೂತಿದ್ದಾರೆ, ಮಾರಿಯರ್ ಕೂತಿದ್ದಾರೆ, ಅವರನ್ನ ನಾನು ಕೊಡ್ತೀನಿ ಅಂತ 10 ವರ್ಷ ನಿರಂತರವಾಗಿ ಅವರು ಆ ಒಂದು ಪ್ರಯತ್ನದಲ್ಲಿ ಇರ್ತಾ ಆ ಒಂದು ಪ್ರಯತ್ನ ಅವ್ರನ್ನ 18,000 ಸ್ಕೂಲ್ಸ್ ನಲ್ಲಿ ಈಗೆಲ್ಲ ಇದು ಇಂಡಿಯಾ ಬುಕ್ ರೆಕಾರ್ಡ್ ನಲ್ಲೂ ಸಹ ಅವರ ಸ್ಥಾನವನ್ನ
ಅವ್ರ ವಿಶೇಷ ಸ್ಥಾನವನ್ನು ಅವ್ರಿಗೆ ಕೊಡಲಾಗಿದೆ ಅವರ ಒಂದು ಕ್ಲಾಸಸ್ಗೆ ಅಂತ ಅಣ್ಣವರು ತಿಳಿಸಿದ್ದಾರೆ. इतना ही नहीं, एक दिन मुझे लगा अगर एक भाषण करते हैं, क्लास करते हैं, 100 लोग 200 लोग सुनेंगे, एक लेख छपेगा, कितना लोग पढ़ेंगे। मैंने रात भर जाकर के 10 बजे शुरू किया, रात भर एक लेख लिखा, 12 बजे तक पूरा हुआ, फिर उसको दोबारा लिखा, 4-5 बज गया, फिर दूसरे दिन फोटो कॉपी करने के लिए भाई के पास लेके गया। मैंने कहा भाई इसको फोटो कॉपी करो। उसने ऊपर नीचे देखा, पता नहीं क्या हुआ, फाड़ के 25 टुकड़े करके कचरे में फेंका। अब कितना गुस्सा आना चाहिए, रात भर मेहनत किया और फाड़ के फेंक दिया। मैंने सोचा उसमें कल्याण है, और तब से लिखना शुरू किया। 40 मैगजीन में लिखता हूँ, 3000 से ज्यादा लेख लिख चुका। लोगों ने मारे मुझे पत्थर, उस पत्थर को चुनकर ये सीढ़ी बनाई, जीवन में सफल बना। ಅಣ್ಣವರು ಅದೇ ರೀತಿ ತಮ್ಮ ಅನುಭವದ ಉದಾಹರಣೆಗಳನ್ನ ಕೊಡ್ತಾ ಇನ್ನೊಂದು ಹಂತದಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಅಣ್ಣವರು ಹೇಳಿದ್ರು 4 ಜನಕ್ಕೆ ಜ್ಞಾನ ಕೊಡೋದು, ಮತ್ತೆ ಬಾಬರವರ ಮಹಾವಾಕ್ಯಗಳನ್ನ ಬರೆಯೋದು, ಜ್ಞಾನದ ಪಾಯಿಂಟ್ಸ್ ಅನ್ನ ಬರೆಯೋದು. ಆ ರೀತಿ 4-5 ನೈಟ್ 10 ಗಂಟೆ ನಂತರ ಇವರು ಬರೆದು ಆ ರೀತಿ ಬರೆದಿಟ್ಟಿರ್ತಕ್ಕಂಥ ಒಂದು ಲೇಖನಗಳನ್ನ ತಗೊಂಡು ಮುದ್ರಣದಲ್ಲಿ ತಗೊಂಡಾಗ ಅವರು ಎಲ್ಲ ಹರಿದಾಕಿ ಬಿಸಾಡ್ಬಿಡ್ತಾರೆ. ಅವಾಗೂ ಕೂಡ ನಾನು ಕೋಪ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅದರಲ್ಲೂ ಏನೋ ಕಲ್ಯಾಣ ಇದೆ ಅಂತ ಹೇಳಿ ತಿಳ್ಕೊಂಡು ಅಣ್ಣವರು ಇವತ್ತಿನ ದಿನ ಅವತ್ತಿನ ದಿನ ಏನು ಅವರು ಕೋಪ ಮಾಡ್ಕೊಂಡಿಲ್ಲ. ಇವತ್ತಿನ ದಿನ 40 ಮ್ಯಾಗಝಿನ್ಸ್ ಮೇಲೆ ಅಣ್ಣವರ ಲೇಖನ ಪ್ರಿಂಟ್ ಆಗ್ತಿದೆ. ಈ ರೀತಿ ತಮ್ಮ ಒಂದು ಹೇಳ್ತಾ ಏನ್ ಹೇಳಿದ್ರು, जना नन में कर ले सर। एक दिन किसी ने मेरे को कहा कि आप इतने सारे कार्यक्रम करते हैं, इसके फोटो नेट में डालो। लेकिन मैं तो 5 क्लास पढ़ाई किया, मुझे इंटरनेट कंप्यूटर कुछ आता ही नहीं था। मैंने कुछ सीडी में फोटो डाल करके एक भाई के पास लेके गया। मैंने कहा भाई इसको नेट में कहीं डाल देना। उसने कहा तुम तो पाइप पर सिगारेट में तो फोटो नेट में थोड़ी होती। मुझे लगता है नेट क्या होती है, मुझे उसको सीखना है। और सीखते सीखता इतना सारा सिखाओ। आज यूट्यूब में, गूगल में बीके भगवान भाई टाइप करो, 7000 से ज्यादा वीडियो क्लासेस है, बहुत सारे ब्लॉग। आज हर एक के जेब में बैठा हूँ, हर एक के जेब में। कितने लोग उसको सुनते हैं, पढ़ते हैं, जो भी क्लासेस होते हैं बढ़िया अच्छे क्या क्या बना कर डालते हैं। परिस्थितियां सिखाती ಈ ರೀತಿ ಯಾರೋ ಹೇಳ್ತಾರೆ ಇಷ್ಟೆಲ್ಲ ಕ್ಲಾಸ್ ಮಾಡ್ತೀರಾ ನೀವು, ಯಾಕೆ ಅದನ್ನ ನೀವು ಯೂಟ್ಯೂಬ್ ನಲ್ಲಿ ನೆಟ್ ನಲ್ಲಿ ಹಾಕ್ಬಾರ್ದು ಅಂತ. ಅದನ್ನ ಸಿಡಿನ ರೆಕಾರ್ಡ್ ಮಾಡ್ಕೊಂಡು ಅಣ್ಣವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅಂತ ತಗೊಂಡೋಗಿ ಒಬ್ಬ ಅಣ್ಣವ್ರ ಹತ್ರ ಇದನ್ನ ನೆಟ್ಟಲ್ಲಿ ಅಪ್ಡೇಟ್ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕಿ ಅಂತ ಹೇಳಿದಾಗ, ನೀವೇನ್ ದೊಡ್ಡ ಕ್ಲಾಸ್ ಮಾಡ್ತಿದ್ದೀರಾ, ನೀವೇನಂತ ಮಹಾ ಅಂತ ಹೇಳಿ ಅವ್ರನ್ನ ಇವ್ರನ್ನ ನೆಗ್ಲೆಕ್ಟ್ ಮಾಡಿದಾಗ ಆ ನಂತರ ಇವ್ರು ಏನ್ ಅನ್ಕೊಳ್ತಾರೆ, ನಾನೇನು ಅವರೇನು ನೆಟ್ಟಲ್ಲಿ ಹಾಕೋದು, ನಾನೇ ನೆಟ್ ಕಲಿತೀನಿ, ಅದೇನಿದೆ ಅನ್ನೋದನ್ನ ನಾನು ಕಲಿತೀನಿ. ಇವತ್ತು ಯೂಟ್ಯೂಬ್ ನಲ್ಲಿ 7000ಕ್ಕೂ ಹೆಚ್ಚು ಅವರನ್ನು ಕೆಲವೊಂದು ವಿಡಿಯೋಸ್ ಅನ್ನ ನೀವು ನೋಡ್ಬೋದು. ಗೂಗಲ್ ನಲ್ಲಿ ಟೈಪ್ ಮಾಡಿದ್ರು ಸಹ BK ಭಗವಾನ್ ಬಾಯಿ ಅಂತ ನೀವು ಟೈಪ್ ಮಾಡಿದಾಗ ನಿಮ್ಗೆ ಎಲ್ಲವೂ ಸಹ ರೆಕಾರ್ಡ್ ಸಿಕ್ಬಿಡತ್ತೆ. ಇದು ಅಣ್ಣವರ ಒಂದು भगवान भाई ऐसे नहीं बने। बहुत लोगों ने छाने रतोड़े लगाई, मंत्राई आई, कई बातें आई, लेकिन सब मंत्राओं का धन्यवाद। ಭಗವಾನ್ ಬಾಯಿ ಸಾಧಾರಣವಾಗಿ ಭಗವಾನ್ ಬಾಯಿ ಆಗ್ಲಿಲ್ಲ, ತುಂಬಾ ಜನ ಮಂತ್ರಿಯರು ಬಂದ್ರು. ಅಂತ ಮಂತ್ರಿಯರಿಗೆ मैंने परिस्थिति निर्माण करने वालों को गुरु समझा। एक गुरु ने मुझे लेखक बनाया, एक गुरु ने मुझे कंप्यूटर सिखाया, एक गुरु ने मुझे लेक्चर करना सिखाया। उन गुरुओं का धन्यवाद। ಯಾರೆಲ್ಲ ನಮಗೆ ತೊಂದರೆ ಮಾಡಕ್ ಬಂದ್ರು, ಯಾರೆಲ್ಲ ಪರಿಸ್ಥಿತಿಗಳನ್ನ ಹಾಕಕ್ ಬಂದ್ರು, ಅವರನ್ನ ನಾವು ಅಂತ ತಿಳ್ಕೊಂಡೆ. ಅವರು ಪರಿಸ್ಥಿತಿ ಅವರು ಬಂದಿದ್ರಿಂದ ನಾನು ಭಾಷಣ ಮಾಡಿದೆ, ಅವ್ರು ಬಂದಿದ್ರಿಂದ ನಾನು ನೆಟ್ ಕಂಪ್ಯೂಟರ್ ಕಲ್ತ್ಕೊಂಡೆ, ಅವ್ರು ಬಂದಿದ್ರಿಂದ ನಾನು ಬರೆಯೋದನ್ನ ಕಲಿತೆ। इसीलिए आजकल डॉक्टर क्या कहते हैं, अगर हेल्दी बनना है कड़वी चीजें खाना पसंद करो। करेले खाओ, कड़वे के पत्ते खाओ, मेथी के लड्डू खाओ। करेले मतलब सब्जी के नहीं, जीवन में आने वाली कड़वी बातों को, कड़वे व्यवहार को डाइजेस्ट करो, वो हेल्दी वेल्दी और हैप्पी। ಹಾಗಾಗಿ ಡಾಕ್ಟರ್ ಕೂಡ ಇವತ್ತಿನ ದಿನಗಳಲ್ಲಿ ನಮಗೆ ಸಜೆಸ್ಟ್ ಮಾಡ್ತಾರೆ, ಕಹಿ ಇರ್ತಕ್ಕಂಥ ವಸ್ತುಗಳನ್ನ ಜಾಸ್ತಿ ತಗೊಳ್ಳಿ. ಬೇವಿಂದು ಎಲೆ ಆಗಿರ್ಬೋದು, ಕರ್ಬೇವಿನ ಸೊಪ್ಪು ಆಗಿರ್ಬೋದು, ಈ ಯಾವೆಲ್ಲ ಹಾಗಲಕಾಯಿ ಆಗಿರ್ಬೋದಲ್ವಾ, ಇದನ್ನ ತಿನ್ನಿ ಅಂತ ಹೇಳ್ತಾರೆ. ಆ ರೀತಿ ಅಂತ ಕಹಿ ಇರ್ತಕ್ಕಂಥ ಫುಡ್ ಅನ್ನ ತಿನ್ನೋದಲ್ಲ, ಕಹಿ ತುಂಬಿರ್ತಕ್ಕಂಥ ಮಾತುಗಳನ್ನ, ಪರಿಸ್ಥಿತಿಗಳನ್ನ ನಾವು ಡೈಜೆಸ್ಟ್ ಮಾಡ್ಕೋಬೇಕು ಜೀವನದಲ್ಲಿ. ಅದರಿಂದ ನಮ್ಮ ಜೀವನದಲ್ಲಿ ದೃಢತೆ, ಶಕ್ತಿ ಅನ್ನೋಂಥದ್ದು ಬರುತ್ತೆ ಅಂತ ತಿಳಿಸ್ಕೊಡ್ತಿದ್ದಾರೆ। इससे हल्के बनेंगे, कर्मातीत बनेंगे, खुशी रहेगी, हेल्दी वेल्दी रहेंगे। इसीलिए मैंने 3 बातें सुनाई, और उससे बहुत सारी बातें, लेकिन केवल 3 बातें।
तो जरूर आपको पक्का हो गया होगा, हल्के बन गए होंगे। चिराग से विरत कभी सोचना नहीं है। ठीक है, ओम शांति। ಅನೇಕ ಪ್ರಕಾರದಲ್ಲಿ ಇದೆ ಬೆಟ್ಟದಿಂದ ಮುಕ್ತರಾಗಲಿಕ್ಕೆ. ಇದರ ಮೂಲಕ ನಾವಿಷ್ಟು ಶಕ್ತಿಶಾಲಿ ಆಗೋದ್ರ ಮೂಲಕ ನಾವೇನಾಗ್ತೀವಿ, ಕರ್ಮಾತೀತವನ್ನ ತಲುಪ್ತೀವಿ, ಅಶುದ್ಧಿ ಆಗ್ತೀವಿ. ಈ ಫಸ್ಟ್ ಸ್ಟೇಜ್ ಅನ್ನು ನಾವು ತಲುಪ್ತೀವಿ. ಇದರಲ್ಲಿ ವಿಶೇಷವಾಗಿ 3 ಮಾತನ್ನ ನಾವು ತಿಳಿಸ್ತೀವಿ. ಕರ್ಮದಲ್ಲಿ ಏನೇನಾಗ್ತಿದೆ, ಒಳ್ಳೆ ರೀತಿಯ ಮೂರನೇದು ಏನೇನು ನೆಗೆಟಿವ್ ಬರುತ್ತೆ ಅದೆಂತನೇ ಪರಿಸ್ಥಿತಿ ಆಗಿರ್ಬೋದು ಅದನ್ನ ಪಾಸಿಟಿವ್ ಆಗಿ ತಿಳ್ಕೊಳ್ಳಿ. भाई पूछ रहे हैं चाय पीने वाले हैं क्या? मुझे लगता है किसी को नींद भी नहीं आ रही। हाँ, किसको पीना ही चाहिए। अभी हम आधा पौन घंटा फरिश्ता योगा करेंगे। ठीक है, सब जागृत है तो टी की जरूरत है नहीं? सब हाँ चलो, जब तक तैयारी करेंगे आप बोलते रहेंगे। बोलो, बता। ట్రాన్స్లేట్ చేయాలా లేదంటే అర్థమైందా? అర్థమైందా? తెలుగు వాళ్ళు విశేషంగా सब पता चल गया। లాస్ట్ లో చెప్పాలి. थोड़ा सा ये करो तब तक। अच्छा, ట్రైనింగ్ ఇస్తాను. तब तक हम लोग सेटिंग कर लेते हैं इसकी सब। శాంతి మీరు వింటూనే ఆమె ఏం ఇన్స్ట్రక్షన్ చేస్తారో అది ఫాలో चेयर्स को क्या करूँ? విశేషంగా ఈరోజు టాపిక్ అయినది వ్యర్థం నుంచి ముక్తం మరియు అశుద్ధి అయ్యేటువంటిది, అవ్యక్త స్థితిని మనం పొందేటువంటిది, తర్వాత పరిష్ట స్టేజ్ని కలిపేటువంటిది, తర్వాత కర్మాతీత స్టేజ్ని మనం కలిపేటువంటి దానికి విశేషంగా ఏ విషయాలలో మనం చాలా గమనం పెట్టుకోవాలి అనేదానికి అనే మాకు తెలియజేసుకుంటుంది. విశేషంగా మనము కర్మ యొక్క ముఖ్య గతి ఏముంది, కర్మ ఒక ఫిలాసఫీ ఏముంది, దాన్ని తెలియజేసుకోవాలి అనే గురించి చెప్పేటప్పుడు ఒక కథ చెప్తున్నారు. ఇలా ఒకరు పేద యుగల్స్ ఉన్నారు, వాళ్ళకి ఒక ఫ్రెండ్ ఒకరు బిజినెస్ మ్యాన్ ఉన్నారు. వాళ్ళు ఏం చేస్తారు, పేద గురువుల దంపతిని చూసేదానికి ఒకసారి వస్తారనమాట.